ಶೃಂಗೇರಿಯು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿರುವ ಒಂದು ತಾಲೂಕು. ಶೃಂಗೇರಿಯಲ್ಲಿನ ಪ್ರಮುಖ ದೇವಾಲಯಗಳು ಮೊದಲನೆಯದಾಗಿ ಶ್ರೀ ವಿದ್ಯಾಶಂಕರ ದೇವಸ್ಥಾನ. ಇದು 14ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ಶ್ರೀ ವಿದ್ಯಾಶಂಕರ ದೇವಸ್ಥಾನವು ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಒಳಗೊಂಡಿದೆ. ಶ್ರೀ ವಿದ್ಯಾಶಂಕರ ದೇವಾಲಯದ ಒಳಗರ್ಭಗುಡಿ ವಿದ್ಯಾಗಣಪತಿ, ದುರ್ಗಾದೇವತೆ, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಹೊಂದಿದೆ. ಶೃಂಗೇರಿಯಲ್ಲಿ ಇದನ್ನು ವಿದ್ಯಾಶಂಕರ ದೇವಾಲಯವನ್ನು ಸಾಮಾನ್ಯ ಶಕ 1356ರಿಂದ 1358ರಲ್ಲಿ ನಿರ್ಮಾಣವಾಯಿತು. ಈ ವಿದ್ಯಾಶಂಕರ ದೇವಾಲಯವು ಹೊಯ್ಸಳ ಮತ್ತು ದ್ರಾವಿಡ ವಾಸ್ತುಶೈಲಿಗಳೆರಡನ್ನೂ ಒಳಗೊಂಡಿದೆ. ಈ ದೇವಾಲಯವನ್ನು ವಿದ್ಯಾರಣ್ಯರು ಶ್ರೀಚಕ್ರದ ವಿನ್ಯಾಸದಲ್ಲಿ ಜ್ಯೋತಿಷ್ಯ ಮೂಲಾಂಕಗಳ ಮೇಲೆ ಕಟ್ಟಿಸಿದರು ಎಂದು ತಿಳಿದುಬರುತ್ತದೆ. ಈ ದೇವಾಲಯದ ಮಂಟಪದಲ್ಲಿ 12 ಕಂಬಗಳು 12 ರಾಶಿಗಳಿಗೆ ಸರಿಹೋಲುತ್ತಿದ್ದು, ಸೂರ್ಯೋದಯದ ಮೊದಲ ಕಿರಣಗಳು ಸೌರಮಾನದ ಪ್ರಕಾರ ರಾಶಿ ಪ್ರತಿನಿಧಿಸುವ ಆಯಾ ಕಂಬಗಳ ಮೇಲೆಯೇ ಬೀಳುತ್ತವೆ. ಕೆಲವು ಶಿಲ್ಪಗಳು ಶ್ರೀ ಶಂಕರಾಚಾರ್ಯರ ಜೀವನಕ್ಕೆ ಸಂಬಂಧಪಟ್ಟಂಥವಾಗಿದ್ದು ಬಹಳ ಸ್ವಾರಸ್ಯವಾಗಿದೆ. ಶೈವ ಪ್ರತಿಮೆಗಳನ್ನೇ ಬಹುಮಟ್ಟಿಗೆ ಒಳಗೊಂಡಿರುವ 61 ಗುಂಪು ಭಿತ್ತಿ ವಿಗ್ರಹಗಳು ಅಲ್ಲಿವೆ. ಈ ದೇವಾಲಯದ ಪೂರ್ವ ಪಶ್ಚಿಮ ಕೋನಗಳು ದುಂಡಾಗಿಯೂ, ಮೂಲೆಗಳು ಬಹುಕೋನ ರೂಪವಾಗಿಯೂ, ವಿಮಾನ ಮೆಟ್ಟಲುಗಳನ್ನುಳ್ಳದ್ದಾಗಿಯೂ ಇದೆ. ಇಡೀ ದೇವಾಲಯದ ಕಟ್ಟಡ ಎತ್ತರವಾದ ಜಗುಲಿಯ ಮೇಲೆ ನಿರ್ಮಾಣಗೊಂಡಿದೆ. ಮತ್ತೊಂದು ತುಂಬ ಅದ್ಭುತವಾದ ದೇವಾಲಯವೆಂದರೆ ಶೃಂಗೇರಿಯಲ್ಲಿ ಶ್ರೀ ಶಾರದಾಂಬಾ ದೇವಸ್ಥಾನ. ಈ ದೇವತೆ ಶಾರದೆ ಜ್ಞಾನ, ಸಂಗೀತ, ಕಲೆ ಮತ್ತು ಬುದ್ಧಿವಂತಿಕೆಯನ್ನು ದಯಪಾಲಿಸುವ ದೇವಿಯಾಗಿದ್ದಾಳೆ. ಶೃಂಗೇರಿಯಲ್ಲಿರುವ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ಶಾರದಾಂಬೆಯ ಚಿನ್ನದ ವಿಗ್ರಹವಿದೆ ಮತ್ತು ತೋರಣ ಗಣಪತಿ, ಆದಿಶಂಕರಾಚಾರ್ಯರ ಮಹಾಲಯ ಶಂಕರಾಚಾರ್ಯ, ಮಹಾಲಯ ಬ್ರಹ್ಮ, ಕೋದಂಡರಾಮಸ್ವಾಮಿ, ಹನುಮಾನ್, ಗರುಡ ಇತ್ಯಾದಿ ಗುಡಿಗಳಿವೆ. ಅಲ್ಲದೆ ಈ ಶೃಂಗೇರಿಯಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಹಾವು ಒಂದು ಗರ್ಭಿಣಿ ಕಪ್ಪೆಗೆ ತನ್ನ ಹೆಡೆಯನ್ನು ಎತ್ತಿ ರಕ್ಷಣೆ ನೀಡುತ್ತಿರುವ ಸನ್ನಿವೇಶದ ಶಿಲ್ಪ ಅಲ್ಲಿದೆ. ಇದೊಂದು ರೋಚಕವಾದ ಸಂಗತಿಯಾಗಿದೆ. ಸಾಮಾನ್ಯವಾಗಿ ಹಾವು ಕಪ್ಪೆಯನ್ನು ತಿನ್ನುತ್ತದೆ. ಇವುಗಳೆರಡೂ ವೈರಿಗಳಾಗಿರುತ್ತವೆ. ಆದರೆ ಇಲ್ಲಿ ಪರಸ್ಪರ ಸಹಕಾರಿಯಾಗಿರುವುದು ಒಂದು ಸೋಜಿಗದ ಸಂಗತಿಯಾಗಿದೆ.